ಕೆಲಸ ಮಾಡಿದಂಥ ಸಂಸ್ಥೆ, ಬಹಳ ಒಂದು ಒಳ್ಳೆಯ ಹೆಸರನ್ನು ಹೊಂದಿರುವಂತಹ ಸಂಸ್ಥೆ, ಸಾವಿರಾರು ಜನರಿಗೆ ಸರ್ಕಾರಿ ನೌಕರಿಗಳನ್ನು, ಖಾಸಗಿ ನೌಕರಿಗಳನ್ನು ಕೊಟ್ಟಿರುವಂತಹ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ರೈಸ್ ಶೇಖ್ ಅನ್ನುವಂತ ಒಬ್ಬ ಶಿಕ್ಷಕ, ನನಗೆ ಈ ವಿಷಯ ಗೊತ್ತಾಗಿದ್ದು ಎಷ್ಟು ದೂರದ ಒಂದು ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಶಿವ ಲೋಖಂಡೆ ಅವರು, ಅವ್ರಿಗೆ ಯಾರೋ ಒಬ್ರು ಹೇಳಿದಾಗ ಅವ್ರು ನನಗೆ ಈ ವಿಷಯ ನನ್ನ ಗಮನಕ್ಕೆ ತಂದ್ರು. ಆಲ್ರೆಡಿ 28ನೇ ತಾರೀಕಿಗೆ ಅದು ಕೇಸ್ ಆಗಿದೆ. ರೈಸ್ ಶೇಖ್ ಅನ್ನುವಂತ ಒಬ್ಬ ಶಿಕ್ಷಕ ಅನೇಕ ವಿದ್ಯಾರ್ಥಿನಿಗಳ ಮೇಲೆ ಅವನು ಇದೇ ರೀತಿ ಬಲಾತ್ಕಾರ ಮಾಡಿರುವಂತ ಘಟನೆ ಜರುಗಿದೆ ಅಂತ ಅಲ್ಲಿರುವಂತ ಲೋಕಲ್ ಅನುಮಾನ ಇದೆ. ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ ಪೋಸ್ಕೋ ಕೇಸ್ ಕೊಟ್ಟಿದ್ದಾರೆ, ಅವ್ರ ಕಂಪ್ಲೇಂಟ್ ಎಲ್ಲ ಇದೆ. ಅವನು ಆ ವಿದ್ಯಾರ್ಥಿಗಳ ತಂದೆ ತಾಯಿಗೆ ಕೂಡ ನಾನು ಹೊಡೆದು ಹಾಕ್ತೀನಿ ಅಂತ ಅನಿಸಿದ್ದಾನೆ. ಆ ವಿದ್ಯಾರ್ಥಿಗಳ ಫೋಟೋ ತೆಗೊಳ್ಳೋದು, ಬ್ಲ್ಯಾಕ್ ಮೇಲಿಂಗ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡಿ ನೀವು ಯಾರಿಗಾದ್ರೂ ತಿಳಿದ್ರಿ ಅಂದ್ರೆ ನಿಮ್ಮ ಅಪ್ಪನ ಮರ್ಡರ್ ಮಾಡಿಸ್ತೀನಿ, ಇಲ್ಲ ನಿಮ್ಮ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಈ ರೀತಿ ಮಾಡಿ ಅಲ್ಲಿರುವಂತಹ ಅನೇಕ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಮಾಡಿದಾರಂತ ಅಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ನಮ್ಮ ಪಕ್ಷದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಸಾಯಿ ಹಳಿಗೆ ಅಂತ ಅದೇ ಗ್ರಾಮದ, ಅವರ ಶಾಲೆಗೆ ಹೋಗಿ ಒಂದು 20-25 ಜನ ಯುವಕರು ಹೋಗ ಶಿಕ್ಷಕ ಕೇಳಲಿಕ್ಕೆ ಹೋದಾಗ ಅವರಿಗೆ ಅನ್ಸಿಸ್ ಕಳಿಸಿದ. ಆ ಸಮಯದಲ್ಲಿ ಅವರೆಲ್ಲರೂ ಕೂಡಿ ಅವನ ಹತ್ರ ಮೊಬೈಲ್ ತಗೊಂಡಿದ್ದಾರೆ. ಆ ಮೊಬೈಲ್ ತಗೊಂಡಿದ್ದ ಮೊಬೈಲ್ನಲ್ಲಿ ವಿದ್ಯಾರ್ಥಿನಿಯರ ನೆಕೆಡ್ ಫೋಟೋಗಳು ಕಾಣಿಸಿವೆ. ಅವಾಗೆಲ್ಲ ಅವರು ಆಕ್ರೋಶಗೊಂಡು ಅವ್ರಿಗೆ ಹೊಡೆದಿದ್ದಾರೆ. ಈ ಘಟನೆ ಆಗಿದ್ದು ಬಹುಶಃ 25ನೇ ತಾರೀಕು, ಕಳೆದ ತಿಂಗಳು 25ನೇ ತಾರೀಕಿಗೆ. ಆ ಘಟನೆ ಆದ ನಂತರ ಅವನಿಗೆ ಬಿಟ್ಟರ ಮತ್ತೆ 28ನೇ ತಾರೀಕಿಂದ 27 ಪೊಲೀಸ್ ಸ್ಟೇಷನ್ ಹೋದ್ರೆ ಇಲ್ಲ ಯಾರಾದ್ರೂ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಕೊಡ್ಬೇಕು ಅಂದಾಗ ಒಬ್ಬ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೋಸ್ಕೋ ಕೇಸ್ ಆಗಿದೆ. ಆ ತಗೊಂಡಂತ ಮೊಬೈಲ್ ನಮ್ಮ ಯುವಕರು ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ 4-5 ವಿದ್ಯಾರ್ಥಿಗಳ ನೆಕೆಡ್ ಫೋಟೋಗಳಿವೆ, 40ರಿಂದ 50 ವಿದ್ಯಾರ್ಥಿಗಳ ವಾಟ್ಸಪ್ ಮೆಸೇಜ್ಗಳಿವೆ. ವಾಟ್ಸಪ್ ಮೆಸೇಜ್ ಯಾವ ಮೆಸೇಜ್ ಇರಬಾರ್ದು ಅಂತ ವಾಟ್ಸಪ್ ಮೆಸೇಜ್ಗಳು, ಅದನ್ನೆಲ್ಲ ಅವ್ರು ನೋಡಿದ್ದಾರೆ. ಈಗ ಅದು ಆ ಮೊಬೈಲ್ ಪೊಲೀಸರ ಒಂದು ಇದರಲ್ಲಿದೆ, ಕಸ್ಟಡಿಯಲ್ಲಿದೆ. ಅದು ನೋಡಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪೋಸ್ಕೋ ಕೇಸ್ ಆಲ್ರೆಡಿ ಆಗಿದೆ, ಪೋಸ್ಕೋ ಕೇಸ್ ತನಿಖೆ ಆಗ್ತಾ ಇದೆ. ಆದ್ರೆ ಇವತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಒಬ್ಬರು ಪೋಸ್ಕೋ ಕೇಸ್ ತನಿಖೆ ಆಗ್ತಾ ಇದೆ. ಇದು ನಾವು ಇಷ್ಟು ದಿವಸ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದೀವಿ, ಬಟ್ ಇದು ಬಲಾತ್ಕಾರ ಜಿಹಾದ್ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಅಂತ ಒಂದು ಸಾಜಿಸಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಬಲಾತ್ಕಾರ ಜಿಹಾದ್ ಇದೆ. ಇದ್ರ ಹಿಂದ್ಗಡೆ ವಿದೇಶಿ ಶಕ್ತಿಗಳು ಇರುವಂತ ಒಂದು ಸಾಧ್ಯತೆಗಳು ಕೂಡ ಇವೆ. ಯಾಕೆಂದ್ರೆ ಕಲ್ಪ್ರಿಟ್ ಇರೋದು ಅಗೇನ್ ಮುಸಲ್ಮಾನ್ ಮತ್ತು ಎಲ್ಲ ವಿಕ್ಟಿಮ್ಸ್ ಎಲ್ಲರೂ ಹಿಂದೂಗಳಿದ್ದಾರೆ. ಅವನ ಒಂದು ಸಣ್ಣ ಬೈಟ್ ಇದೆ, ಅವನ ಆಡಿಯೋ ಕ್ಲಿಪ್ಪಿಂಗ್ ನಮ್ಮ ಹತ್ರ ಇದೆ. ನಾವು ಕೂಡ ಕೆಲವು ಪ್ರೂಫ್ಗಳು ಇಟ್ಕೊಂಡಿದ್ದೀವಿ. ನಾವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ಏನಾದ್ರು ಬೇಕಂತ ನಾನು ತಮ್ಮೆದುರೇ ಎದುರುಗಡೆ ಪ್ಲೇ ಮಾಡ್ತೀನಿ. ಅವನು ಸ್ವತಃನೇ ಒಬ್ಬರ ಜೊತೆ ಕನ್ವರ್ಸೇಷನ್ ಮಾಡ್ತಾ, ನಾನು 3-4 ವಿದ್ಯಾರ್ಥಿನಿ ನಮ್ಗೆ ಒಬ್ಬರು ಯಾರೋ ಕಳಿಸಿದ್ದಾರೆ, ಇದು ಮಾಡಿದ್ದೀನಿ, ಒಬ್ಬ ವಿದ್ಯಾರ್ಥಿ ಲಾಜಿಗೆ ತಗೊಂಡು ಹೋಗಿದ್ದೀನಿ, ಒಪ್ಕೊಂಡಿದ್ದು ಆಡಿಯೋ ಇದೆ. ಅದನ್ನು ತಮ್ಮ ಎದುರುಗಡೆ ಒಂದ್ಸಲ ಪ್ಲೇ ಮಾಡ್ತೀನಿ, 1 ಮಿನಿಟ್. आमच्या घरचे बघतील व्हिडिओ बघून मला ಇದು ಕನ್ವರ್ಸೇಷನ್ ತುಂಬಾ ದೊಡ್ಡದಿದೆ. ಅದರಲ್ಲಿ ಅವನು ನನ್ನ ಮನೆಯವರಿಗೂ ಎಲ್ಲ ವಿಷಯ ಗೊತ್ತಿದೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದ. ಅವನು ಅಷ್ಟು ಜನ ಅಂತ ಹೇಳಿಲ್ಲ, ಬಟ್ ಯಾರು ಇವನು ಕಲ್ಪಿಟ್ಟು ಇವನು ಒಬ್ರು ಯಾರೋ ಜೊತೆ ಮಾತಾಡ್ತಾ ಇದ್ದ. ಅದನ್ನ ನಂತರ ತನಿಖೆಯಲ್ಲಿ ಹೇಳ್ತೀನಿ. ಅವ್ರ ಹೆಸರು ಕೂಡ ಅವರು ನಮ್ಮ ಹೆಸರು ಡಿಸ್ಕ್ಲೋಸ್ ಮಾಡಬೇಡಿ ಅಂದಿದ್ದಾರೆ. ನಂತರ ದಿನಗಳಲ್ಲಿ ಅದನ್ನು ನಾವು ಯಾವಾಗ ಹೇಳ್ಬೇಕು ಹೇಳ್ತೀವಿ. ಬಟ್ ನಮ್ಮ ಸಾಯಿ ಹಂಡಿಗೆ ಅನ್ನುವಂಥ ವಿದ್ಯಾರ್ಥಿ ಒಂದು ಅಷ್ಟು ಎಲ್ಲ ಏನ್ ವಾಟ್ಸ್ಆಪ್ ಮೆಸೇಜಸ್ ಇತ್ತು ಅವರೆಲ್ಲ ಅವ್ರು ಚೆಕ್ ಮಾಡಿದ್ದಾರೆ, ನೋಡಿದ್ದಾರೆ. ಅವ್ರು ಕಾಪಿ ಮಾಡ್ಕೊಂಡಿಲ್ಲ, ಬಟ್ ಅದೆಲ್ಲ ನೋಡಿದ್ದಾರೆ. ಈಗ ಅದು ಪೊಲೀಸರ ಕಡೆ ಇದೆ. ಈಗ ವಿಷಯ ಬರೋದೇನು ಅಂದ್ರೆ, ನಮ್ಮ ಜಿಲ್ಲೆಯ ಪೊಲೀಸರ ಮೇಲೆ ನಮಗೆ ಭರವಸೆ ಇಲ್ಲ. ಕಳೆದ 9 ತಿಂಗಳ ಹಿಂದೆ ಆದಂತ ATM ದರೋಡೆ ಮತ್ತು ಕೊಲೆ ಪ್ರಕರಣದ ತನಿಖೆ ಇನ್ನೂ ಹಾಗೆ ಇದೆ. ಈ ತನಿಖೆ ಕೂಡ ಇನ್ನೂ 9 ತಿಂಗಳಾದ್ರೂ ಕೂಡ ಇವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ 28ಕ್ಕೆ ಕೇಸ್ ಆಗಿದೆ, ಅವ್ರ ಹತ್ರ ಇದೆ. ಅವ್ರು ಏನೇನು ತನಿಖೆ ಮುಂದುವರಿಸಿದಾರೆ ಗೊತ್ತಿಲ್ಲ. ಆ ಶಿಕ್ಷಕನ ಮೇಲೆ ಇಲಾಖೆಯವರು ಏನ್ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ಶಿಕ್ಷಣ ಇಲಾಖೆಯವರು ಇಲ್ಲಿವರೆಗೆ ಅನೇಕ ಜನರಿಗೆ ಇನ್ನೂ ಈ ವಿಷಯನೇ ಗೊತ್ತಿಲ್ಲ. ಇದು ವಿಷಯ ಕೇಳಿದ್ರೆ ಒಂದು ಆಡಿಯೋ ವಿಡಿಯೋಗಳು ನೋಡಿದ್ರೆ ರಕ್ತ ಕುದಿದ್ರೆ ಮೈ ಮುಳ್ಳು ಬರ್ತಾವ. ಆ ರೀತಿಯಾದಂತ ವಿಷಯಗಳಿವೆ. ಆದ್ರೆ ವಿದ್ಯಾರ್ಥಿನಿಯರು ಇರೋದ್ರಿಂದ ಅದನ್ನು ನಾವು ಡಿಸ್ಕ್ಲೋಸ್ ಮಾಡ್ಲಿಕ್ಕಾಗಲ್ಲ, ಹೇಳಿಕ್ಕಾಗಲ್ಲ. ಮತ್ತೆ ಕೆಲವೊಂದು ವಿಷಯ ಇದ್ದರೆ ಅದು ಆಲ್ರೆಡಿ ಪೋಸ್ಕೋ ಕೇಸ್ ಆಗಿರೋದ್ರಿಂದ ನಾವು ಊರುಗಳ ಹೆಸರು ಅಥವಾ ಶಾಲೆ ಹೆಸರು ಕೂಡ ಉಲ್ಲೇಖ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇದು ಇಷ್ಟೇ, ಇಲ್ಲಿನ ಪೊಲೀಸರ ಮೇಲೆ ತನಿಖೆಯಿಂದ ಇದು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಯಾರಿದ್ದಾರ,
ಯಾವುದೋ ಒಂದು ಸಣ್ಣ 7ನೇ ಪಾಸ್ ಆದಂತ ಒಂದು ಗುರುಡೆ ಹೇಳ್ಕೊಂಡು ಬಂದ್ರೆ ಅದಕ್ಕೊಂದು SIT ತನಿಖೆ ಆಗಿದೆ. ಇವತ್ತು ಇಷ್ಟು ದೊಡ್ಡ ಕೇಸ್ ಹೆಚ್ಚು ಕಮ್ಮಿ ಅಜ್ಮೀರ್ ನಂತರ ಯಾವ್ದಾದ್ರು ಕೇಸ್ ಇಡೀ ದೇಶದಲ್ಲಿ ಆಗಿದೆ ಅಂದ್ರೆ ಅದು ಈ ಕೇಸ್ ಇದೆ. ಅದಕ್ಕೆ ಇದ್ರ ಸಂಪೂರ್ಣ ತನಿಖೆ ಆಗಬೇಕು. ಇದರ ತನಿಖೆ ಯಾವ ರೀತಿ ಆಗಬೇಕು ಅಂತ ನಮ್ಮ ಶಾಸಕರೆಲ್ಲ ಅದು ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಸಿದ್ದು ಪಾಟೀಲರು ಆ ವಿಷಯದ ಬಗ್ಗೆ ತಾವು